ಹಲೋ ಆಫೀಸರ್ಸ್, ವೆಲ್ಕಮ್ ಟು ಗ್ಲೋಬಲ್ ಎಜುಕೇಷನ್ ಬನಟ್ಟಿ. ಇವತ್ತಿನ ದಿವಸ SSC GDಗೆ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕ್ಸ್ ಕ್ಲಾಸನ್ನು ನಿಮಗೆ ತೆಗೆದುಕೊಂಡು ಬಂದಿದ್ದೇನೆ. ಮ್ಯಾಥಮೆಟಿಕ್ಸನ್ನು ನೀವು ಕಬ್ಬಿಣದ ಕಡಲೆ ಅಂತೇನು ಅಂದ್ಕೊಂಡಿದ್ದೀರಾ? ತಪ್ಪದು. ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಅನಿಸ್ತದೆ ಮ್ಯಾಥಮೆಟಿಕ್ಸ್ ಇಸ್ ವೆರಿ ಈಸಿಯೆಸ್ಟ್ ಸಬ್ಜೆಕ್ಟ್ ಮತ್ತು ಭಾಳ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮ್ಯಾಥಮೆಟಿಕ್ಸ್ ಅಲ್ಲಿದಲ್ಲೇ ಹೆಂಗೆ ತೊಗೊಂಡು ಸಾಲ್ವ್ ಮಾಡಬೇಕು ಮತ್ತು 20ಕ್ಕೆ 20 ಕ್ವಶನನ್ನು ಯಾವ ರೀತಿ ನಾವು ಟಚ್ ಮಾಡಬೇಕು ಅನ್ನೋದನ್ನು ನಾನು ಈಗ ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ವಿದ್ಯಾರ್ಥಿಗಳೇ, ಈಗ 1ನೇ ಕ್ವಶನ್ ಇದೆ. ಎ ಮ್ಯಾನ್ಸ್ ವೀಕ್ಲಿ ವೇಜಸ್ ಏನೈತಪ್ಪ ಅಂತಂದ್ರೆ 1ನೇ ಸ್ಟೆಪ್ ತಗೊಳ್ರಿ. ಅ ಮ್ಯಾನ್ಸ್ ವೀಕ್ಲಿ ವೇಜಸ್ 1200 rupees. ಅವಾಗ 1200 rupees ಪೇಮೆಂಟ್ ಇತ್ತು. 1200 rupees ಪೇಮೆಂಟ್ ಇತ್ತು. ನಂತರ ಏನಾಯ್ತಂದ್ರೆ ಹಿ ಅರ್ನ್ಸ್ 1800 rupees. 1800 rupees ಅನ್ನ ಅರ್ನ್ ಮಾಡ. ವಾಟ್ ಈಸ್ ದ ಪರ್ಸಂಟೇಜ್ ಇನ್ಕ್ರೀಸ್ ಇನ್ ದ ಮ್ಯಾನ್ಸ್ ವೇಜಸ್? ಎಷ್ಟು ಪರ್ಸಂಟೇಜ್ ಇನ್ಕ್ರೀಸ್ ಆಯ್ತು ಮ್ಯಾನ್ಸ್ ವೇಜಸ್ ಒಳಗ? ಇನ್ಕ್ರೀಸ್ ಅಂದ್ರೆ ಹೆಚ್ಚಳವಾಗಿದೆ. ಎಷ್ಟು ಹೆಚ್ಚಾತು? 600 ರೂಪಾಯಿ ಹೆಚ್ಚಾತು. ಎಷ್ಟು ರೂಪಾಯಿಗೆ 600 ರೂಪಾಯಿ? 1200 ರೂಪಾಯಿಗೆ 600 ರೂಪಾಯಿ. 1200 ರೂಪಾಯಿಗೆ 600 ರೂಪಾಯಿ ಹೆಚ್ಚಾತು. ಅಂದ್ರೆ ಎಷ್ಟು ಪರ್ಸಂಟೇಜ್ ಆಕೈತಿ ನೋಡ್ರಿ? ನಾ ಹೇಳ್ಬೋದು 50% ಐತಿ. 600 ಮ್ಯಾಲ ಇಡ್ರಿ. ಎಷ್ಟು ರೂಪಾಯಿಗೆ ಹೆಚ್ಚಾಗಿದ್ರಿ? 1200 ಕೆಳಗಿಡ್ರಿ. ಪರ್ಸಂಟೇಜ್ ಕನ್ವರ್ಟ್ ಮಾಡೋರು ಇದ್ರೆ ಇಂಟು 100 ಮಾಡ್ರಿ. ಇವೆರಡು ಜೀರೋ ಕಟ್ತಾ ಹೊಡ್ರಿ. 12 1ಲಿ 12 5ಲಿ ಇದೊಂದು 0 ಕೊಟ್ರಂದ್ರೆ ಪರ್ಸಂಟೇಜ್ ಚಿಹ್ನೆ ಹಾಕಿರಂದ್ರೆ ನಿಮ್ದು ಆನ್ಸರ್ ಬತ್ ಆಪ್ಷನ್ ಸಿ. ವೆರಿ ಸಿಂಪಲ್. ಒಂದು ಕ್ವಶನನ್ನು 30 ಸೆಕೆಂಡ್ ಒಳಗಾಗಿ ಟ್ಯಾಕಲ್ ಹೆಂಗೆ ಮಾಡಬೇಕು, ಅದರ ವೀಕ್ನೆಸ್ ಪಾಯಿಂಟ್ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ರೀ. ಇದು ನಿಮ್ಮ ಎಕ್ಸಾಮ್ ನಡೆದಿರ್ತಕ್ಕಂಥದ್ದು 17ನೇ ತಾರೀಕು ನಡೆದಿರ್ತಕ್ಕಂಥದ್ದು. ಫಸ್ಟ್ ಶಿಫ್ಟ್ದಾಗಿನ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ಸ್ ಮೂಮೆಂಟ್ ತಗೊಳ್ರಿ. ನೆಕ್ಸ್ಟ್ ಕ್ವಶನ್ ನಿಮ್ಮ ಮುಂದೆ ಬಂದದ್ರಿ ಭಾಳ ಆರಾಮ್ಸೆ. 3 ಕ್ಯೂಬ್ಸ್ ಈಚ್ ಸೈಡ್ 5 ಸೆಂಟಿಮೀಟರ್ ಆರ್ ಜಾಯಿಂಡ್ ಎಂಡ್ ಟು ಎಂಡ್. ಅಂದ್ರೆ 3 ಕ್ಯೂಬ್ ಅದಾವ. ಇಲ್ಲೊಂದು ಕ್ಯೂಬ್ ಐತಿ. ಇವು 3 ಕ್ಯೂಬನ್ನು ಎಂಡ್ ಟು ಎಂಡ್ ನಾವು ಏನು ಮಾಡತ್ತಿದ್ವಿ? ಜಾಯಿಂಟ್ ಮಾಡಕತ್ತಿದ್ವಿ. ಜಾಯಿಂಟ್ ಮಾಡ್ರೆ ಕ್ಯೂಬ್ ಅಂದ್ರೆ ಲೆಂಗ್ತ ಬ್ರೆಡ್ತ ಹೈಟ ಸೇಮ್ ಇರ್ತಾವೆ. ಕ್ಯೂಬ್ ಅಂದ್ರೆ ಏನಿರ್ತಾವ್ರಿ? ಲೆಂಗ್ತ ಬ್ರೆಡ್ತ ಹೈಟ ಸೇಮ್ ಇರ್ತಾವೆ. ಅಂಥವನ್ನ ಜಾಯಿನ್ ಮಾಡಿ ಒಂದಕ್ಕೊಂದು ನಾವು ಏನು ರೆಡಿ ಮಾಡತ್ತಿದ್ವಿ ಅಂತಂದ್ರೆ ಕ್ಯೂಬಾಯ್ಡ್ ರೆಡಿ ಮಾಡಬೇಕಾಗ್ಯದ. ಅದೇನಾಗ್ತದೆ? ಕ್ಯೂಬಾಯ್ಡ್ ಆಗಿ ರೆಡಿ ಆಗ್ತದೆ. ಹೈಟ್ ಎಷ್ಟಿರ್ತದೆ ಅಷ್ಟೇ ಇರ್ತೈತಿ, ಬ್ರೆಡ್ತ್ ಎಷ್ಟಿರ್ತದೆ ಅಷ್ಟೇ ಇರ್ತೈತಿ. ಬಟ್ ಲೆಂಗ್ತ್ ಏನಾಗಿರ್ತೈತಿ? ಚೇಂಜ್ ಆಗಿರ್ತೈತಿ. 15 ಸೆಂಟಿಮೀಟರ್ ಆಗ್ತೈತಿ. ಹಾಗಾದ್ರೆ ಅವ್ರು ಏನು ಕೇಳ್ಯಾರಂತಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬಾಯ್ಡ್ ಅಂತ ಕೇಳ್ಯಾರ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್ ಫಾರ್ಮುಲಾ ಏನೈತಿ? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಇಸ್ ಈಕ್ವಲ್ ಟು 2 into LB plus BH plus HL. ಏನೈತ್ರಿ? LB plus BH plus HL. ಹೌದಾ? ಇದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್. ಆನಂತರ ನಾವು ವಿಚಾರ ಮಾಡೋಣ. ಲೆಂಗ್ತ್ ಎಷ್ಟದ ರೀ? 15 ಆಗ್ತದ. ಯಾಕಂದ್ರೆ 5 + 5 + 5 15 ಆಗ್ತದ. ನೆಕ್ಸ್ಟ್ ಬ್ರೆಡ್ತ್ ಎಷ್ಟಾಗ್ತದೆ ನೋಡ್ರಿ? 5. ಸೇಮ್ ಪಪ್ಪಿ ಸೇಮ್ ಅಂತ ನಾವು ಅಲ್ಲ. ನೆಕ್ಸ್ಟ್ ಹೈಟ್ ಎಷ್ಟೈತೆ ಅಂದ್ರೆ 5 ಸೆಂಟಿಮೀಟರ್ ಐತಿ. ಹೌದಾ? ಹಾಗಾದ್ರೆ ನಮ್ಗೇನು ಬೇಕೀಗ? LB plus BH plus HL ಬೇಕಾಗೈತೆ. ಆರಾಮ್ ತಕೊಂಡು. LB ಅಂದ್ರೆ 15 5ಲಿ 75, 5 5 25, ಆನಂತರ 15 5ಲಿ 75 ಎಲ್ಲ ಕೂಡ್ಸುನ್ರಿ. ಎಷ್ಟಾಗ್ತೈತಿ ನೋಡೋಣ್ರಿ? 5 3ಲಿ 15 ಕೂಡ್ಸುನ್. ಇದೇನಾಯ್ತು? 10 17 175. LB plus BH plus HL ಎಟ್ಟಾತ? 175. ತಗೊಂಡ್ ತುಂಬುನು ಇಲ್ಲ. 2ಕ್ಕೆ 2 175. 175 2ಲಿ ಎಷ್ಟಾಗ್ತದೆ ರೀ? 350 ಆಗ್ತದೆ. ಆಪ್ಷನ್ ಸಿ ಒಳಗೆ ಐತಿ 350. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಇಸ್ ಈಕ್ವಲ್ ಟು 350 ಸೆಂಟಿಮೀಟರ್ ಸ್ಕ್ವೇರ್. ಈ ರೀತಿ ಎಷ್ಟ ಕ್ಲಿಷ್ಟ ಆಗಿರಲಿ ಪ್ರಾಬ್ಲಮ್ ಆರಾಮ್ಸೆ ಬಿಡಿಸೋನು, ಭಾಳ ಈಸಿಯಾಗಿ ಬಿಡಿಸೋನು. ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ತಗೊಳ್ರಿ. ನೀವು ಬೇಕಾದ ಮಾಡ್ರಿ. 100% ಈ ಸಲ ನೀವು ಸೆಲೆಕ್ಷನ್ ಆಗ್ಬೇಕಂತಂದ್ರೆ ವಿಶೇಷವಾದಂಥ ಟೆಕ್ನಿಕ್ಸ್ ನಿಮ್ಗೆ ಬೇಕಾಗ್ತವ. ಜಸ್ಟ್ ಯಾವುದೋ ಒಂದು ಬುಕ್ ತೊಗೊಂಡು ಓದಿದ್ರೆ ಆಗೋದಿಲ್ಲ. ಸಾಕಷ್ಟು ಬುಕ್ ಸಿಗ್ತವ, ಏನು ಬೇಕಾದ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಅದಲ್ಲ. ಶಾರ್ಟ್ ಟೈಮ್ದಾಗ ಹೈ ಲೆವೆಲ್ ಅಚೀವ್ಮೆಂಟ್ಸ್ ಬೇಕಾಗಿತ್ತು ನಮಗೆ. ಶಾರ್ಟ್ ಟೈಮ್ದಾಗ ಹೈ ಲೆವೆಲ್ ಅಚೀವ್ಮೆಂಟ್ಸ್ ಬೇಕಾತಂದ್ರೆ ಏನು ಮಾಡಬೇಕು? ತಮ್ಮ ಈ ಲೈಟ ಹಚ್ಚಿಲ್ಲಲ್ಲೋ ಹೆಂಗಪ್ಪ?
ಶಾರ್ಟ್ ಟೈಮ್ದಾಗ ಹೈ ಲೆವೆಲ್ ಅಚೀವ್ಮೆಂಟ್ ಇನ್ನೊಂದು ಸ್ವಲ್ಪ ಹಿಂಸರ್ಸ್ಕೊಳ್ತನ. ಶಾರ್ಟ್ ಟೈಮ್ದಾಗ ಹೈ ಲೆವೆಲ್ ಅಚೀವ್ಮೆಂಟ್ ಬೇಕಾತಂದ್ರೆ ನಾವು ಏನು ಮಾಡ್ಬೇಕಾಗ್ತೈತಿ ಅಂತಂದ್ರೆ ಗುಡ್ ಗೈಡೆನ್ಸ್ ಬೇಕಾಗ್ತದೆ. ಹೆಂಗೊಂದು ಹಿರಿವಿ ನಡ್ಕೋತ ಶ್ರೀಶೈಲ ಪಾದಯಾತ್ರೆ ಮಾಡ್ತಂದ್ರೆ ನಡಬಾರ್ಕ್ ಏನೋ ಆಗಿ ಸಾಯುವಂಥ ಚಾನ್ಸಸ್ ಇರ್ತದೆ. ಬಟ್ ಅದ ಒಂದು ಯಾರೋ ಒಬ್ಬ ವ್ಯಕ್ತಿಯ ಒಂದು ಅಂಗಿ ಮೇಲೋ ಅಥವಾ ಒಂದು ಬ್ಯಾಗ್ನಾಗ ಕೂತ್ ಹೋಯ್ತಂದ್ರೆ ಒಂದ ದಿನದಾಗ ಹೋಗಿ ಶ್ರೀಶೈಲನ್ನ ಮುಟ್ಬೋದಲ್ಲ. ಹಂಗರಿ ಗುರುವಿನ ಗರಡಿಯಲ್ಲಿ ಬೆಳೆಯಿರ್ತಕ್ಕಂಥ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಮುತ್ತಿದ್ದಂಗಿವ. ಹೆಂಗ ಮುತ್ತ? ಚಿಪ್ಪಿನೊಳಗಿನ ಮುತ್ತಿನಂತೆ ಅಂತ ಹೇಳ್ತಾರೆ. ಅದಕ್ಕೆ ಗುರುವಿನ ಗೈಡೆನ್ಸ್ ಬೇಕಾಗ್ತದ. ಅವ್ರು ಬಹಳಷ್ಟು ತಯಾರಿ ಮಾಡಿ ನಿಮ್ಗೆ ಹೇಳ್ತಿರ್ತಾರ. ಅದಕ್ಕಾಗಿ ಈ ಒಂದು ಕ್ವಶನ್ ಅನ್ನ ನೋಡೋಣ. ಈಗ ಏನೈತಪ್ಪ ಅಂತಂದ್ರೆ ಅಖಿಲ, ಶಹೀಲ, ಅಮಿತಾ 3 ಮಂದಿ ಒಂದು ಕೆಲಸ 64 ದಿನದಾಗ ಮಾಡ್ತಾರ. ಅದನ್ನ ಇಲ್ಲಿ ಬರಿತೀನ. ಅಖಿಲ ಮತ್ತು ಶಹೀಲ ಮತ್ತು ಅಮಿತಾ ಇವರಷ್ಟರು ಕೂಡಿ ಒಂದು ಕೆಲಸ 64 ದಿನದಾಗ ಮಾಡ್ತಾರ. ಇಷ್ಟು ಬರೀನು ಇದನ್ನ. ಪೈಲ ಅದ ಟೈಮ್ದೊಳಗನ ಅಖಿಲ ಮತ್ತು ಶಹೀಲ ಕೂಡಿ, ಅಖಿಲ ಮತ್ತು ಶಹೀಲ ಇಬ್ಬರು ಕೂಡಿ ಅದ ಕೆಲಸವನ್ನ 80 ದಿನದಾಗ ಮಾಡ್ತಾರೆ. ಹಂಗಾರೆ ಇದ್ರದ್ದು LCM ಏನಾಗ್ತೈತಿ? LCM ಮೆಥಡ್ ಆರಾಮ್ಸೆ ಬಿಡಿಸ್ಬೋದು. ಚಿಟಿಕಿ ಹೊಡಿದ್ರೊಳಗೆ ಆನ್ಸರ್ ಬರ್ತದೆ. LCM 320 ಆಗ್ತದೆ. 320 ಬರ್ದನ್ರಿ. 64 5 320, 84 324. ಓಕೆನಾ? 320 ಓಕೆನಾ? 320 LCM ಏಟ್ ಆಗ್ತೈತಿ ಇದ್ರದ್ದು? 320, 320. ನೆಕ್ಸ್ಟ್ ಏನಾಗ್ತದೆ ನೋಡ್ರಿ, ಅಖಿಲ, ಶಹೀಲ, ಅಮಿತಿಂದ ಟೋಟಲ್ ವರ್ಕ್ ಎಫಿಷಿಯನ್ಸಿ 5 ಆಯ್ತು. ಅಖಿಲ್ದ ಮತ್ತು ಶಹೀಲ್ದ ಎಫಿಷಿಯನ್ಸಿ 4 ಆಯ್ತು. ಹಂಗಾರ್ದ ಅಮಿತಿಂದ ಒಬ್ಬಂದ ಎಟ್ ಆಕೈತಿ ಅಂದ್ರೆ ಇದ್ರೊಳಗೆ ಇದನ್ನ ಮೈನಸ್ ಮಾಡಿಬಿಟ್ರೆ ಮುಗಿದೋತು, 1 ಆಗ್ತೈತಿ. ಸೊ ಟೋಟಲ್ ವರ್ಕ್ 320. ಅಮಿತಿಂದ ಕೆಪಾಸಿಟಿ 1 ಐತಿ, ಅದಕ್ಕೆ 1ರಿಂದ ಡಿವೈಡ್ ಮಾಡ್ತೀವಿ. 320 ಡಿವೈಡೆಡ್ ಬೈ 1 ಮಾಡ್ರೆ ನಮ್ದು ಆನ್ಸರ್ 320 ಡೇಸ್. ಆಪ್ಷನ್ ಬಿ ಆಗ್ತೈತಿ. ಈ ರೀತಿ ಆರಾಮ್ಸೆ ಬಿಡಿಸ್ಬೋದು. ಒಂದು ಕ್ವಶನ್ ನೋಡ್ರಿ, ನೀವು ಆರಾಮ್ಸೆ ಫ್ರೀಯಾಗಿ ಬಿಡಿಸಿರಿ ಅಂತಂದ್ರೆ ಆನ್ ಎನ್ ಎವರೇಜ್ 30 ಸೆಕೆಂಡ್ದಾಗ ನಾವು ಸಾಲ್ವ್ ಮಾಡ್ಬೋದು. ಈ ಕ್ವಶನ್ ಅಂತೂ ನೀವು ನೋಡಿದ್ರೆ ಡಿಫಿಕಲ್ಟ್ ಅನ್ಸೈತಿ, ಬಟ್ ಈಸಿ ಭಾಳ ಐತಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್? ನಾಟ್ ಕರೆಕ್ಟ್ ಅಂತ ಹೇಳ್ಯಾರ. ಕರೆಕ್ಟ್ ಐತೋ ನಾಟ್ ಕರೆಕ್ಟ್ ಐತೋ ಚಂದಂಗೆ ನೀವು ನೋಡ್ಬೇಕು. ಅವ್ರು ನಾಟ್ ಕರೆಕ್ಟ್ ಅಂತ ಹೇಳ್ಯಾರ. ಆರಾಮ್ಸೆ ಕರೆಕ್ಟ್ ಇದ್ದಿದ್ದು ಎಲ್ಲ ಏನು ಮಾಡೋನು ಚೆಕ್ ಮಾಡ್ಕೊಂಡು, ಕರೆಕ್ಟ್ ಇಲ್ಲಾರ್ದನ್ನ ಚೂಸ್ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಇದು ಕರೆಕ್ಟ್ ಐತಿಲ್ಲ ಚೆಕ್ ಮಾಡೋಣ. 4 36 ಆಗ್ತೈತಿ. ಪ್ಲಸ್ ಬ್ರೆಕೆಟ್ದನ್ನು ಮಾಡ್ಕೋರಿ. 12ಕ್ಕೆ 2 ಕೂಡಿಸಿದ್ರೆ 14 ಆಗ್ತೈತಿ. ಮೈನಸ್ 31 30 ಸಾರಿ 3 1 3 10 19. ಅದಕ್ಕಾಗಿ ಇದೆರಡು ಕೂಡಿಸಿದ್ರೆ 50. 50ರೊಳಗೆ 2 ಕೂಡಿಸಿದ್ರೆ 50. 50ರೊಳಗೆ 10 ಕಳೆದ್ರೆ 40. ಇದು ಕರೆಕ್ಟ್ ಐತಿ. ಬಟ್ ಅವ್ರು ಯಾವ್ದು ಕೇಳ್ಯಾರ? ನಾಟ್ ಕರೆಕ್ಟ್ ಕೇಳಿದಾರ. ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ, ಬ್ರೆಕೆಟ್ದನ್ನು ಮಾಡ್ಕೊಂಡು 2 5 10 10 1 10 ಇದು 10 ಬತ್ತು. ಪ್ಲಸ್ ಇದು 9 6 1 6 7 7 10 9 8 ಕೂಡಿಸಿದ್ರೆ 26 ಬತ್ತು. ಸೊ ಆಪ್ಷನ್ ಸಿ ಕರೆಕ್ಟ್ ಆಗ್ತೈತಿ. ನಾಟ್ ಕರೆಕ್ಟ್ ಕೇಳ್ಯಾರ ನೋಡೋಣ. 8 3 24 9 1 9 7. ನೆಕ್ಸ್ಟ್ 7ರಾಗ 6 ಹೋದ್ರೆ 1 24ಕ್ಕೆ 1 ಕೂಡಿಸಿದ್ರೆ 25. ಇವು 3 ಆಪ್ಷನ್ ಕರೆಕ್ಟ್ ಅದು, ಬಟ್ ಇದು ನಾಟ್ ಕರೆಕ್ಟ್ ಆಕೈತಿ. ನೀವು ಬಿಡಿಸಿ ನೋಡ್ರಿ. 100% ಹೇಳ್ತೀನಿ ರೀ, ನಾಟ್ ಕರೆಕ್ಟ್ ಆಕೈತಿ. ಇವು 3 ಬಿಡಿಸಿದಾಗ ಇನ್ನು ಬಿಡಿಸೋ ಅವಶ್ಯಕತೆ ಇಲ್ಲ. ಬಟ್ ಒಂದು ಹೇಳ್ತೀನಿ ರೀ, ಮೈಂಡ್ ಕೂಲಾಗಿ ಫ್ರೀಯಾಗಿ ಬಿಡಿಸುವಂಥ ಒಂದಿಷ್ಟು ಟೆಕ್ನಿಕ್ಸ್ ಇದಾವ. ಅದನ್ನ ಮುಂದಿನ ವಿಡಿಯೋದಾಗ ಹೇಳ್ತೀನಿ ರೀ. ಅದ ಇದು ಮುಂದಿನ ಕ್ವಶನ್ ಹೋಗೋತಕ್ಕ ನೀವು ಸ್ವಲ್ಪ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಐತಿ, ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಅದರ ಜೊತೆಗೆ ಲೈಕ್ ಮಾಡಿರಿ. ಈ ವಿಡಿಯೋದೊಳಗೆ ಸ್ವಲ್ಪ ಕಟ್ ಮಾಡಿ ನಿಮ್ಮ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾ ಹಾಕಿ ನನಗೊಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಸಾಕ್ರಿ. ಇಂಥ ವಿಡಿಯೋಗಳನ್ನ ನಿಮಗೆ ಸಾಕಷ್ಟು ತಂದು ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಸ್ಗೆ ನಾನು ಮೂವ್ ಆಗಕತ್ತೀನಿ ರೀ. ಭಾಳ ಟೈಮ್ನ ವೇಸ್ಟ್ ಮಾಡೋಂಗಿಲ್ಲ, ನಿಮಗೆ ಅನುಕೂಲ ಆಗಬೇಕು. ಶಾರ್ಟ್ ಟೈಮ್ದಾಗ ಹೈಯೆಸ್ಟ್ ಕ್ವಶನ್ಸ್ ನಿಮಗೆ ಕವರ್ ಆಗಬೇಕು. ಮೋಹನ್ ಆ್ಯಂಡ್ ಸೋಹನ್ ಸ್ಟಾರ್ಟೆಡ್ ರನ್ನಿಂಗ್ ಫ್ರಾಮ್ ಪಾಯಿಂಟ್ ಪಿ ಟು ಕ್ಯೂ ಅಟ್ ದ ಸೇಮ್ ಟೈಮ್. ಇಲ್ಲಿ ಪಿ ಅನ್ನುವಂಥ ಪಾಯಿಂಟ್ ಐತಿ, ಇಲ್ಲಿ ಕ್ಯೂ ಅನ್ನುವಂಥ ಪಾಯಿಂಟ್ ಐತಿ. ಇಲ್ಲಿಡಿದ ಮೋಹನ್ ಹೋಗ್ತಾನ, ಇಲ್ಲಿಡಿದ ಸೋಹನ್ ಬರ್ತಾನ. ಇಬ್ಬರು ಒಂದ ಕಡೆ ಹಿಂಗೆ ಬರ್ತಾ ಇರ್ತಾರ. ಯಾವಾಗ ಅಪೋಸಿಟ್ ಡೈರೆಕ್ಷನ್ ಇರ್ತಾವ, ಇವ್ ಈ ಕಡೆಯಿಂದ ಬರ್ತಾನಂದ್ರೆ ಇವಂದು ಸ್ಪೀಡ ಎರಡು ಸ್ಪೀಡ್ ಪ್ಲಸ್ ಆತಾವ ಅನ್ನೋದು ನೆನಪಿಟ್ಕೋರಿ. 2 ಸ್ಪೀಡ ಪ್ಲಸ್ ಆತಾವು.
ಆನಂತರ ಮೋಹನ್ ಆ್ಯಂಡ್ ಸೋಹನ್ ಆರ್ 24 ಕಿಲೋಮೀಟರ್ ಪರ್ ಅವರ್ 18 ಕಿಲೋಮೀಟರ್ ಪರ್ ಅವರ್ ಎದರೊಳಗದಾವ ಅನ್ನೋದು ನೆನಪಿಟ್ಕೋರಿ ಕಿಲೋಮೀಟರ್ ಪರ್ ಅವರ್ದಾಗದಾವ ನೆನಪಿಟ್ಕೋರಿ ಕಿಲೋಮೀಟರ್ ಪರ್ ಅವರ್ದಾಗದಾವ ನೆನಪಿಟ್ಕೊಡ್ರಿ ರಿಸ್ಪೆಕ್ಟಿವ್ಲಿ ಇಫ್ ದೇ ಮೀಟ್ ಆಫ್ಟರ್ 10 ಮಿನಿಟ್ಸ್ ಟೈಮ್ ಎದ್ರೊಳಗೆ ಕೊಟ್ಟಾನ ಮಿನಿಟ್ದಾಗ ಕೊಟ್ಟಾನ ಅಂದ್ಕೂಲೆ ನೀವು ಒಂದು ಸ್ವಲ್ಪ ವಿಚಾರ ಮಾಡ್ರಿ ಇದು ಅವರ್ದಾಗೈತಿ ಇದು ಮಿನಿಟ್ದಾಗೈತಿ ಅಂದ್ರೆ ಇದನ್ನು ಅವರ್ಗೆ ಕನ್ವರ್ಟ್ ನಾವು ಮಾಡಲೇಬೇಕು ನಮಗೇನು ಬೇಕಾಗೈತಿ ದೆನ್ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಕ್ಯೂ ನಡುವಿನ ಡಿಸ್ಟೆನ್ಸ್ ನಮಗೆ ಬೇಕಾಗೈತಿ ಅದಕ್ಕಾಗಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಬೇಕಾಗೈತಿ ಸ್ಪೀಡ್ ಎಷ್ಟೈತಿ ಎರಡು ಅಪೋಸಿಟ್ ಬರತ್ತೇವೆ ಅಂದ್ರೆ ಪ್ಲಸ್ ಆಗ್ತಾವೆ 24ಕ್ಕೆ 18 ಕೂಡಿಸ್ರೆ ಎಷ್ಟಾಗ್ತದ್ರಿ 42 ಕಿಲೋಮೀಟರ್ ಪರ್ ಅವರ್ ಆಗ್ತೈತಿ ಟೈಮ್ 10 ಮಿನಿಟ್ಸ್ ಐತಿ ಮಿನಿಟ್ಸ್ ಇದ್ದಿದ್ದ ನಾವು ಎದಕ್ಕೆ ಕನ್ವರ್ಟ್ ಮಾಡ್ಬೇಕ್ರಿ ಅವರಿಗೆ ಕನ್ವರ್ಟ್ ಮಾಡ್ಬೇಕ್ರಿ ಡಿವೈಡೆಡ್ ಬೈ 60 ಮಾಡಬೇಕು 10 ಮಿನಿಟ್ಸ್ ಐತಿ ಅದನ್ನ ಡಿವೈಡೆಡ್ ಬೈ 60 ಮಾಡಬೇಕು ಈ ಜೀರೋ ಕಟಪ್ ಆಯಿತು 6 1 6 7 ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಎಷ್ಟು ಬತ್ರಿ 7 ಕಿಲೋಮೀಟರ್ 7 ಕಿಲೋಮೀಟರ್ ಯಾವ ಆಪ್ಷನ್ದಾಗ ಅದ ಆರಾಮ್ಸೆ ಆಪ್ಷನ್ ಡಿ ಒಳಗೆ ಈ ರೀತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ನೋಡ್ರಿ ಚಿಟಿಕೆ ಹೊಡಿದ್ರೊಳಗೆ ಆನ್ಸರ್ ಬರ್ತಾವೆ ನೀವೆಲ್ಲ ಏನು ಮಾಡ್ತೀರಿ ಮ್ಯಾಥ್ಸ್ ಅಂದ್ರೆ ಟಫ್ ಭಾಳ ಏನಿಲ್ಲ ಮ್ಯಾಥ್ಸ್ ಅಂದ್ರೆ ಈಜಿ ಆಗ್ಬೇಕಂದ್ರೆ ನಿಮಗೆ 1ರಿಂದ 30 ತನಕ ವರ್ಗ ಸಂಖ್ಯೆ ಬರಬೇಕು 1ರಿಂದ 10 ತನಕ ಗಣಸಂಖ್ಯೆ ಬರಬೇಕು ಆನಂತರ ಎರಡನ ಬಗ್ಗೆ ನಿಮಗೆ ಇಲ್ಲಂದ್ರೂ ಒಂದು 10 ತನಕ ಉಲ್ಟಾ ಸೀದಾ ಬಂದ್ರೆ 100% ನಿಮ್ಗೆ ಸಕ್ಸಸ್ ಆಗ್ತೈತಿ ಇಲ್ಲಾಂದ್ರೆ ಸಕ್ಸಸ್ ಆಗೋದು ಭಾಳ ಕಷ್ಟ ಐತಿ ಯಾಕಂದ್ರೆ ದಿಸ್ ಇಸ್ ದ ಕಾಂಪಿಟೇಟಿವ್ ಇರಾ ಭಾಳಷ್ಟು ಕಾಂಪಿಟೇಷನ್ ಐತಿ ನೀವು 1 ತಾಸು ಸ್ಟಡಿ ಮಾಡ್ರೆ ಬೇರೆದವ್ರು 2 ತಾಸು ಮಾಡಕ್ಕೆ ರೆಡಿ ಇದಾರ ನೀ 5 ತಾಸು ಮಾಡಿದ್ರೆ ಬೇರೆದವ್ರು 10 ತಾಸು ಮಾಡಕ್ಕೆ ರೆಡಿ ಇದಾರ ಅಂಥ ಕಾಂಪಿಟೇಷನ್ದಾಗ ನೀ ಸಕ್ಸಸ್ ಆಗ್ಬೇಕಂದ್ರೆ ಮೈಂಡನ್ನು ಕೂಲ್ ಇಟ್ಕೋಬೇಕು ಆರಾಮ್ಸೆ ಪ್ರಾಕ್ಟೀಸ್ ಮಾಡ್ತಾ 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 ಹೋಗಬೇಕು ಹನಿ ಹನಿ ಬೀಳುವಂಥ ನೀರಿಗೂ ಕೂಡ ಕಲ್ಲನ್ನು ಹೊಡೆಯುವಂಥ ತಾಕತ್ ಐತೆ ಅಂತಂದ್ರೆ ಸ್ವಲ್ಪ ಓದ್ತಾ ನೀವು ಏನು ಮಾಡ್ಬೋದಪ್ಪ ಅಂತಂದ್ರೆ ದೊಡ್ಡ ಪರೀಕ್ಷೆಗಳನ್ನು ಪಾಸ್ ಮಾಡುವಂಥ ಶಕ್ತಿ ಆ ದೇವ್ರು ನಿಮ್ಮಲ್ಲಿ ಕೊಟ್ಟಾನ ಅದನ್ನು ಉಪಯೋಗ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ನೋಡ್ರಿಪ್ಪ ಹುಚ್ಚಪ್ಪಗಡ್ರೆ ನೀವೆಲ್ಲ ಏನು ಮಾಡತ್ತೀರಿ ಯೂಟ್ಯೂಬ್ ನೋಡೋದು ಅದನ್ನಲ್ಲೇ ಬಿಡೋದು ಮಾಡಕ್ಕೆ ಹೋಗ್ಬೇಡ್ರಿ ಯೂಟ್ಯೂಬ್ ಯಾವುದೇ ಚಾನಲ್ ನೋಡ್ರಿ ಅವ್ರು ಏನು ಹೇಳ್ತಾರೆ ಅದನ್ನ ಬರೀರಿ ಒಂದು ಬುಕ್ಕ ಮಾಡ್ರಿ ಅದಕ್ಕೆ ರಿವಿಷನ್ ಮಾಡ್ಕೊಳಕ್ಕೆ ಬೇಕಾಗ್ತೈತಿ ಫಸ್ಟ್ ಕಲೀರಿ ಆನಂತರ ರಿವಿಷನ್ ಮಾಡ್ಕೊಳ್ರಿ ಏನೇ ದನಗೊಳಗತ್ತೆ ಬರೀ ತಿಂದಟ್ಟ ಬಿಟ್ರಿ ಅಂತಂದ್ರೆ ಅವು ಮೆಲಕ್ ಹಾಕ್ತಾವೆ ದನಗಳು ನೀವು ಹಂಗೆ ಮೆಲಕ್ ಹಾಕೋದನ್ನು ಕಲೀರಿ ಒಂದು ವೇಳೆ ದನ ತಿಂದಿದ ಮೇವು ಮೆಲಕ್ ಹಾಕ್ಲಿಕ್ಕಂದ್ರೆ ಮರುದಿವ್ಸ ಸತ್ತು ಬೀಳ್ತೈತಿ ಹೊಟ್ಟೆ ಉಬ್ಬೆ ಹಂಗೆ ನೀವು ಓದಿದ್ದನ್ನು ವಾಪಸ್ ರಿವಿಷನ್ ಮಾಡ್ಲಿಕ್ಕಂತಂದ್ರೆ ನೀವು ಓದಿದ್ದು ವೇಸ್ಟ್ ಟೈಮ್ ವೇಸ್ಟ್ ಏಜ್ ವೇಸ್ಟ್ ಅಮೌಂಟ್ ವೇಸ್ಟ್ ಯಾಕಂದ್ರೆ ಸುಮಾರು ಒಬ್ಬೊಬ್ರು ಒಂದು ದಿನಕ್ಕೆ 500ರಿಂದ 1000 ರೂಪಾಯಿ ದುಡಿಯುವಂಥ ತಾಕತ್ ನಿಮ್ಮ ಕಡೆ ಐತಿ ಅವೆಲ್ಲ ತಾಕತ್ ಬಿಟ್ಟು ಈಗ ಅಭ್ಯಾಸ ಮಾಡತ್ತೀರಿ ಅಂತಂದ್ರೆ ನೀವು ಅರ್ಥ ಮಾಡ್ಕೊಡ್ರಿ ನಿಮ್ಮ ಟೈಮ್ ಎಷ್ಟು ಪ್ರೆಷಿಯಸ್ ಐತಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಸಕ್ಸಸ್ಗೆ ಕಾಯಕೈತಾರೆ ಅಲ್ಲಿವರೆಗೆ ನೀವೇನು ಮಾಡಿರ್ಬೇಕಂತಂದ್ರೆ ಎಫರ್ಟ್ ಜಾಸ್ತಿ ಹಾಕಿ ವರ್ಕ್ ಮಾಡಬೇಕಾಗೈತಿ ಮುಂದಿನ ಕ್ವಶನ್ಸ್ ಇಲ್ಲಿ ನೋಡೋಣ ಏನು ಕೊಟ್ಟಾನಂತಂದ್ರೆ ದೇರ್ ಆರ್ 3 ಸಾಲಿಡ್ ಕ್ಯೂಬ್ಸ್ ಆಫ್ ಸೈಡ್ಸ್ 8 ಸೆಂಟಿಮೀಟರ್ 1 ಸೆಂಟಿಮೀಟರ್ 6 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ ಎಷ್ಟು ಅದಾವ ಅಂತಂದ್ರೆ ಕ್ಯೂಬ್ಸ ಟೋಟಲ್ 3 ಕ್ಯೂಬ್ಸ್ ಅದಾವ ಎಷ್ಟು ಕ್ಯೂಬ್ಸ್ ಅದಾವ್ರಿ 3 ಕ್ಯೂಬ್ಸ್ ಅದಾವ ಅವುಗಳ ಮೆಲ್ಟ್ ಮಾಡಿ ಒಂದ ಕಡೆ ಗೋಳಿ ಮಾಡಬೇಕಾಗೈತಿ ಗೋಳಿ ಮಾಡಿ ಏನು ಮಾಡಬೇಕಾಗೈತಿ ಹೊಸ ಕ್ಯೂಬನ್ನು ರೆಡಿ ಮಾಡ್ಕೊಂಡ ಅದ್ರದ ಡಯಾಗೋನಲ್ ಆಫ್ ದ ನ್ಯೂ ಕ್ಯೂಬ್ ತಯಾರು ಮಾಡ್ಕೋಬೇಕಾಗಿ 1 ಮೀಟರ್ದ ಐತತ್ತ ಕ್ಯೂಬ ಇನ್ನೊಂದು 8 ಸೆಂಟಿಮೀಟರ್ದ ಐತತ್ತ ಇನ್ನೊಂದು 6 ಸೆಂಟಿಮೀಟರ್ದ ಐತತ್ತ 6 ಸೆಂಟಿಮೀಟರ್ ಇವನ್ನೆಲ್ಲ ಮೆಲ್ಟ್ ಮಾಡಿ ನಾವೇನು ಮಾಡ್ಬೇಕಾಗೈತಿ ಕ್ಯೂಬ್ಗಳನ್ನು ರೆಡಿ ಮಾಡ್ಕೋಬೇಕು ದೊಡ್ಡದೊಂದು ಕ್ಯೂಬ್ ಆಗ್ತೈತಿ ಅದಕ್ಕಾಗಿ ನಾ ಏನು ಹೇಳೋದು ಫಸ್ಟ್ ಇದ್ರದ್ದು ಏನು ಕಂಡು ಹಿಡಿಬೇಕಂತಂದ್ರೆ ವಾಲ್ಯೂಮ್ ಕಂಡು ಹಿಡ್ಕೋಬೇಕು 8 ಕ್ಯೂಬ್ ವಾಲ್ಯೂಮ್ ಎಷ್ಟಾಗ್ತದೆ 512 ನೆಕ್ಸ್ಟ್ 6 ಕ್ಯೂಬ್ ವ್ಯಾಲ್ಯೂಮ್ ಎಷ್ಟಾಗ್ತದೆ ಆರಾಮ್ಸೆ ನೋಡ್ರಿ 512 ಏನಂತ 8 ಈಗ ಸದ್ಯಕ್ಕೆ ನಮಗೆ 6 ಕ್ಯೂಬ್ 216 ಆಗ್ತದೆ ನೆಕ್ಸ್ಟ್ ಇನ್ನೊಂದು ಎದ್ರದೈತಿ 1 ಸೆಂಟಿಮೀಟರ್ ಅದರದ 1 ಕ್ಯೂಬ್ ಎಲ್ಲವನ್ನ ಪ್ಲಸ್ ಮಾಡಿದಾಗ 729 ಆಗ್ತದೆ ಇದು ವ್ಯಾಲ್ಯೂಮ್ ಆಫ್ ಬಿಗ್ಗರ್ ಕ್ಯೂಬೋ ದೊಡ್ಡದು ಕ್ಯೂಬ್ದು ಈಗ ನಮಗೆ ಒಂದು ಸೈಡ್ ಬೇಕಾಗಿತ್ತು ಅಂದ್ರೆ ಇದ್ರ ಕ್ಯೂಬ್ ರೂಟ್ ತೆಗಿಬೇಕು 729 ಕ್ಯೂಬ್ ರೂಟ್ ಎಷ್ಟು ಅಂದ್ರೆ 9
ನಮಗೆ ಡೈಗೋನಲ್ ಆಫ್ ದಿ ಲಾಂಗೆಸ್ಟ್ ಡೈಗೋನಲ್ ಬೇಕಾಗೈತಿ. ಲಾಂಗೆಸ್ಟ್ ಡೈಗೋನಲ್ ಫಾರ್ಮುಲಾ ಏನೈತಪ್ಪ ಅಂತಂದ್ರೆ ಲಾಂಗೆಸ್ಟ್ ಡೈಗೋನಲ್ ಫಾರ್ಮುಲಾ ಏನೈತಪ್ಪ ಅಂತಂದ್ರೆ ಡೈಗೋನಲ್ ಆಫ್ ಕ್ಯೂಬ್ ಈಸ್ ಈಕ್ವಲ್ಸ್ ಟು ಸೈಡ್ ಇಂಟು ರೂಟ್ 3. ಸೈಡ್ ಎಷ್ಟೈತ 9 ಐತಿ, ರೂಟ್ 3ಗೆ ರೂಟ್ 3. ಯಾವ ಆಪ್ಷನ್ದಾಗ ಐತದ? ಆಪ್ಷನ್ ಎದಾಗ ಐತಿ. ನಮ್ಮ ಉತ್ತರ 9 ಇಂಟು ರೂಟ್ 3 ಸೆಂಟಿಮೀಟರ್. ಡೈಗೋನಲ್ ಆಫ್ ದಿ ಕ್ಯೂಬ್ ಈಸ್ ಈಕ್ವಲ್ ಟು ಸೈಡ್ ಇಂಟು ರೂಟ್ 3. ಸೈಡ್ ಎಷ್ಟು ಬಂದದ? 9 ಬಂದದ. 9 ಇಂಟು ರೂಟ್ 3. ಭಾಳ ಆರಾಮ್ಸೆ ಬಿಡಿಸ್ಬೋದ್ರಿ. ಗೊತ್ತಿಲ್ಲಾರ್ದ ಕಾನ್ಸೆಪ್ಟನ್ನು ಹೇಳ್ಕೊತ ಹೋಗ್ತದ. ಜಸ್ಟ್ ಇದು ಏನಪ್ಪ ಅಂತಂದ್ರೆ ಕ್ವಶನ್ ಪೇಪರ್ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ನಾನು ನಿಮಗೆ ಹೇಳ್ಕೊತ ಹೊಂಟಿದ್ದೀನಿ ರೀ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನು ಬಂದದ ನೋಡ್ರಿ. ಸಮಂತ್ ಯಾರು ಹೇಳ್ರಿ? ಸಮಂತಾ 3 hours. Samantha takes 3 hours to travel from X to Y. ಸಮಂತ ಅನ್ನುವಂಥ ಹುಡುಗಿ ಏನು ಮಾಡತ್ತಳಪ್ಪ ಅಂತಂದ್ರೆ ಎಕ್ಸ್ ದಿಂದ ವೈ ಹೊರಟಾಳ. ಹೋಗ್ಬೇಕಾರೆ ಎಷ್ಟು ಅವರ್ ಟೈಮ್ ತೊಗೊಂಡಾಳ ಅಂದ್ರೆ 3 hours ಟೈಮ್ ತೊಗೊಂಡಾಳ. ಎಟ್ ಸ್ಪೀಡ್ ಹೋಗ್ಯಾಳ ಅಂದ್ರೆ 75 miles. ಎಷ್ಟು ಹೋಗ್ಯಾಳ? 75 miles ಹೋಗಿದಾಳ. ಅದೇ ನೋಡ್ರಿ, ವಾಯ್ದಿಂದ ಆಕೆ ಜಡ್ಗೆ ಹೋಗ್ಬೇಕಂತಂದ್ರೆ 2 hours ತೊಗೊಂಡಾಳ. ಬಟ್ ಸ್ಪೀಡನ್ನು 30% ಹೆಚ್ಚು ಮಾಡ್ಕೊಂಡಾಳ. 30% ಹೆಚ್ಚು ಮಾಡ್ಕೊಂಡಾಳ. ಹೆಚ್ಚು ಮಾಡ್ಕೊಂಡ್ರೆ ಆಕಿದ ಎವರೇಜ್ ಸ್ಪೀಡ್ ಕೇಳ್ಯಾರ. ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ TT. ಓಕೆನಾ? ಹಂಗಾರೆ ಟೋಟಲ್ ಡಿಸ್ಟೆನ್ಸ್ ನಾವು ಇಲ್ಲಿ ಡಿಸ್ಟೆನ್ಸ್ ನೋಡ್ಕೋಬೇಕಾರ ಏನು ಕೊಟ್ಟಾನವ? ಸ್ಪೀಡ್ ಕೊಟ್ಟಾನು, ಟೈಮ್ ಕೊಟ್ಟಾನು. ಇವೆರಡು ಉಪಯೋಗ ಮಾಡ್ಕೊಂಡು ನಾವು ಡಿಸ್ಟೆನ್ಸ್ ಕಂಡುಹಿಡ್ಬೋದು. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. 75 ಮೂರಲೆ ಎಷ್ಟಾಗ್ತದೆ ಅಂತೇಳಿ 3 ಇಂಟು ಮಾಡೋನು. 3 5 15 ಒಂದು ಕೈಲ 3 7 21 22. ಸೊ ನಮ್ದು ಆನ್ಸರ್ 225 ಕಿಲೋಮೀಟರ್ ಅಥವಾ ಮೈಲ್ಸ್ ಬರ್ತದೆ. ಇನ್ನು ಇಲ್ಲಿ ಹೋಗ್ಬೇಕಂದ್ರೆ ಸ್ಪೀಡ್ ಎಷ್ಟೈತಿ ಗೊತ್ತಿಲ್ಲ. ಸ್ಪೀಡನ್ನು ತಕ್ಕೋಬೇಕಾದ್ರೆ ಪೈಲಿ ಸ್ಪೀಡ್ ಎಷ್ಟಿತ್ತು? ಇಲ್ಲಿ ಬೇಡ್ರಿ ಇದು. ಪೈಲ ಸ್ಪೀಡ್ ಎಷ್ಟಿತ್ತು? 75 ಕಿಲೋ ಮೈಲ್ಸ್ ಪರ್ ಅವರ್ ಇತ್ತು. ಅದರದ್ದು 30% ಇನ್ಕ್ರೀಸ್ ಅಂದ್ರೆ 130 ಆಗ್ತದೆ. 130 ಡಿವೈಡೆಡ್ ಬೈ 100. ಈ ಜೀರೋ ಕಡ್ತೋಯ್ತು. 5 2 5 1 5 3 ನೋಡ್ರಿ. 5 1 5 5 5 25. 15 ಇಂಟು 13 ಬತ್ತು 195/2. ಈಗ ನಮಗೇನು ಬೇಕಾಗಿತ್ತಪ್ಪ ಅಂದ್ರೆ ಡಿಸ್ಟೆನ್ಸ್ ಬೇಕಾಗಿತ್ತು. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟೈತಿ? 195/2. 195 ಡಿವೈಡೆಡ್ ಬೈ 2. ಟೈಮ್ ಎಷ್ಟು ಅವರ್ ತೊಗೊಂಡಾಳ? 2 hours ತೊಗೊಂಡಾಳ. ಇಂಟು 2. 2 1 2 1. ಸೊ 195 ನಮಗೆ ಡಿಸ್ಟೆನ್ಸ್ ಗೊತ್ತಾಯ್ತು. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತಂದ್ರೆ ಇದೊಂದು 225 ಪ್ಲಸ್ ಇದೊಂದು 195 ಅಂದಿಲ್ಲಿ ನಾವು ಬರ್ಕೊಂಡೇವಿ. ಹೋಲ್ ಡಿವೈಡೆಡ್ ಬೈ ಟೈಮ್. ಟೋಟಲ್ ಟೈಮ್ ಎಷ್ಟು ತೊಗೊಂಡೈತಿ? ಟೋಟಲ್ ಟೈಮ್ ಇಲ್ಲೊಂದು 3 hours ಟೈಮ್ ತೊಗೊಂಡೈತಿ, ಇಲ್ಲೊಂದು 2 hours ಟೈಮ್ ತೊಗೊಂಡೈತಿ. ಅಂದ್ರೆ ಟೋಟಲ್ ಟೈಮ್ ಎಷ್ಟಾಯ್ತು? 5 hours. ಸೊ ಇದನ್ನ ಪ್ಲಸ್ ಮಾಡಿ ಡಿವೈಡ್ ಮಾಡಿದ್ವಿ ಅಂದ್ರೆ 1 84. ಸೊ ನಮ್ಮ ಆನ್ಸರ ಆಪ್ಷನ್ ಎದಾಗ 84 ಮೈಲ್ಸ್ ಪರ್ ಅವರ್ ಅಂಥೇಳಿ ನಮ್ದು ಆನ್ಸರ್ ಬರ್ತೈತಿ. ಮಸ್ಟ್ ಆ್ಯಂಡ್ ಶುಡ್ ನಿಮ್ಮದು ಕ್ಯಾಲ್ಕುಲೇಷನ್ ಸ್ಪೀಡ್ ಆಗಬೇಕು. ಇವೆರಡು ಕೂಡಿಸಿ ಕಡ್ತಾ ಡೈರೆಕ್ಟ್ ಹೊಡೆದು ನಾನು ಅದನ್ನು ನೀವು ಕಲಿಬೇಕು. ಅಂದಾಗ ನಿಮ್ಮದು ಟೈಮಿಂಗ ಸೇವ್ ಆಗ್ತೈತಿ. ಕಂಟಿನ್ಯೂಸ್ ನೀವು ಬರೀ ಕಡ್ತಾ ಹೊಡ್ಕೋತ ನಿಂತೀರಿ ಅಂದ್ರೆ ಅಲ್ಲೇ ಜಾಸ್ತಿ ನಿಮ್ದು ಟೈಮ್ ಸ್ಪೆಂಡ್ ಆಗ್ತೈತಿ. ಎಷ್ಟು ನೀವು ಕಡ್ತಾ ಹೊಡಿದು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಮ್ಯಾಥಮೆಟಿಕ್ಸ್ ಫುಲ್ ಈಸಿ ಆಗ್ತೈತಿ. ಯಾವ ಚಾಪ್ಟರ್ದಾಗೂ ಕಡ್ತಾ ಹೊಡಿದು ಬಿಟ್ರೆ ಬೇರೆ ಏನೂ ಇಲ್ಲ. ಅದಕ್ಕಾಗಿ ನಾ ಹೇಳೋದು ಏನಂತಂದ್ರೆ ಕಡ್ತಾ ಹೊಡಿದು ಬತ್ತಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತೈತಿ, ಆರಾಮ್ಸೆ ಬಿಡಿಸ್ತೀರಿ. ಮುಂದಿನ ಕ್ವಶನ್ಸ್ಕ ಮೂಮೆಂಟ್ ತೊಗೊಂಡ್ರಿ ಏನೈತ್ರಿ ಭಾಳ ಆರಾಮ್ಸೆ. ಇಫ್ A:B = 4:6 ಏನೈತೆ ನೋಡ್ರಿ. ಇಫ್ A:B = 4:6, B:C = 10:11, ದೆನ್ C:A, A:C ಐತೆ, C:A ಎಷ್ಟಿದು ಕಾನ್ಸಂಟ್ರೇಷನ್ ಮಾಡ್ಬೇಕು. ಇದನ್ನ ಬಿಡಿಸ್ಬೇಕಾರೆ ಏನು ಮಾಡ್ರಿ ನಾವು ಫಸ್ಟ್ A:B:C ಅನ್ನು ಕಂಡುಹಿಡ್ಕೋಬೇಕು. A:B:C ಅನ್ನು ಕಂಡುಹಿಡ್ಬೇಕು. A ಅಂದರೆ ಎಷ್ಟೈತಿ? 4 ಐತಿ. B ಅಂದರೆ ಎಷ್ಟೈತಿ? 6 ಐತಿ.
ಹಂಗಾರೆ ಇಲ್ಲಿ ಖಾಲಿ ಉಳಿತಲ್ಲ, ಈ ಖಾಲಿ ಉಳಿದ ಜಾಗದಾಗ ಇದ 6 ಅನ್ನ ತುಂಬಬೇಕು. ನೆಕ್ಸ್ಟ್ ಏನು ಕೊಟ್ಟಾನ, B/C ಕೊಟ್ಟಾನ. B/C ಅಂದ್ರೆ 10:11. ಇಲ್ಲಿ 10 ಬರ್ಕೋರಿ, ಇಲ್ಲಿ 11 ಬರ್ಕೋರಿ. ಇಲ್ಲಿ ಖಾಲಿ ಉಳಿತಲ್ಲ, ಮಗ್ಲಾನ್ ತಗೊಂಡ್ ತುಂಬ್ರಿ, 10 ಇಡ್ರಿ. ಇದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಇನ್ನೇನು ಮಾಡೋಣಪ್ಪ ಅಂತಂದ್ರೆ ಇಂಟು ಮಾಡೋಣ. ಏನು ಮಾಡೋಣ್ರಿ, ಇಂಟು 4 ಹತ್ಲೆ ಎಷ್ಟಾಗ್ತದ, 40 ಆಗ್ತದೆ. 4 ಹತ್ಲೆ ಎಷ್ಟಾಗ್ತದ್ರಿ, 40 ಆಗ್ತದ. 6 ಹತ್ಲೆ ಎಷ್ಟಾಗ್ತದ್ರಿ, 60 ಆಗ್ತದ್ರಿ. 11 ಆರ್ಲೆ ಎಷ್ಟಾಗ್ತೈತ್ರಿ, 66 ಆಗ್ತದೆ. ಇಷ್ಟಂತೂ ಕ್ಲಿಯರ್ ಆಯ್ತು. ನಮಗೆ ಎದ್ರೆದ್ರ ರೇಷಿಯೋ ಬೇಕಾಗ್ಯಾವ್ರಿ, C/A ರೇಷಿಯೋ ಬೇಕಾಗ್ಯಾವ. C/A. ಸಿ ಅಂದ್ರೆ ಎಷ್ಟೈತ್ರಿ, 66 ಐತಿ. ಸಿ ಅಂದ್ರೆ ಎಷ್ಟೈತ್ರಿ, 66 ಐತಿ. ಸಿ ಅಂದ್ರೆ ಎಷ್ಟೈತ್ರಿ, 66 ಐತಿ. ಎ ಅಂದ್ರೆ ಎಷ್ಟೈತ್ರಿ, 40 ಐತಿ. ಎರಡು ತಗೊಂಡು ಹೋಗೋಣ. 66:40. ಎರಡು ಕಟಾಪ್ ಆಗ್ತಾವ, ಎರಡರಲ್ಲೇ ಕಟ್ತಾವ ನೋಡ್ರಿ. 2 33 2 20. ಸೊ 33:20. ಯಾವ ಆಪ್ಷನ್ದಾಗ ಐತಿ, 33:20 ಆಪ್ಷನ್ ಸಿ ದಾಗ ಐತಿ. ಇಸ್ ಇಟ್ ಕ್ಲಿಯರ್? ಭಾಳ ಆರಾಮ್ಸೆ ನೋಡ್ರಿ. A/B ಎಷ್ಟು ಕೊಟ್ಟಾನ ಅವ್ರನ್ನ ತಂದ ಇಲ್ಲಿ ತುಂಬೇನಿ. ಇಲ್ಲಿ ಮಗ್ಲ ಜಾಗ ಖಾಲಿ ಉಳಿದೈತಿ, ಮಗ್ಲ ನಂಬರ್ ಓದ್ ತುಂಬೇನಿ. ನೆಕ್ಸ್ಟ್ ಏನು ಕೊಟ್ಟಾನ, B/C ಕೊಟ್ಟಾನ. B/C ಜಾಗದಾಗ ತಂದಿಟ್ಟೇನಿ 10 11. ಓಕೆನಾ? ಮಗ್ಲ ಖಾಲಿ ಐತಿ, 10ರದ ಓದ ತುಂಬೇನಿ. ಆನಂತರ ಇಂಟು ಮಾಡೇನಿ. 4 ಹತ್ಲೆ ಎಷ್ಟಾಗ್ತದ, 40 ಆಗ್ತದ. 6 ಹತ್ಲೆ ಎಷ್ಟಾಗ್ತದ, 60 ಆಗ್ತದ. 4 ಹತ್ಲೆ 40, 6 ಹತ್ಲೆ 60. 11 ಆರ್ಲೆ ಎಷ್ಟಾಗ್ತದ, 66 ಆಗ್ತದ. ಭಾಳ ಆರಾಮ್ಸೆ ಸಿಂಪ್ಲಿಫೈ ಮಾಡೋಣ. ಆಪ್ಷನ್ 33 ಬಂದದ. ಮುಂದಿನ ಕ್ವಶನ್ಸ್ ಮೂಮೆಂಟ್ ತಗೊಳ್ನು. ನೀವು ಚೆಂದಂಗೆ ಅಭ್ಯಾಸ ಮಾಡ್ತಾನೆ ಅಂತಂದ್ರೆ ಚಾಪ್ಟರ್ ವೈಸ್ ವಿಡಿಯೋ ಕ್ಲಾಸ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದರ ಜೊತೆಗೆ ಯಾವುದೋ ಆಗಲಿ ಒಂಚೂರು ನಾನು ಹೇಳ್ತಾ ಇದ್ದೀನಿ, ನೀವು ನಮಗೆ ಟೈಮ್ ಕೊಟ್ರೆ ನಾವು ನಿಮಗೂ ಟೈಮ್ ಕೊಡ್ತೀವಿ. ಯಾಕಂದ್ರೆ ಪ್ರಕೃತಿಗೂ ಕೂಡ ನಾವು ಒಂದು ಕೊಟ್ಟು ಅಂತಂದ್ರೆ ಅದನ್ನು ನಮಗೆ ವಾಪಸ್ ಕೊಡ್ತದ. ಅಂಥ ಸಂದರ್ಭದೊಳಗೆ ಈ ವರ್ಷ ನೀವೊಂದು ನೌಕರಿ ಮಾಡ್ಕೋಬೇಕಾಗೈತಿ. ಲೆಕ್ಕ ಹಾಕಕ್ಕೆ ಹೋಗ್ಬೇಡ್ರಿ. ಒಂದೇ ವರ್ಷದಾಗ 7ರಿಂದ 8 ಲಕ್ಷ ರೂಪಾಯಿ ದುಡಿಯುವಂಥ ತಾಕತ್ ನಿಮಗೆ ಬರ್ತದ. ಒಂದು ಗೌರ್ಮೆಂಟ್ ಜಾಬ್ ಮಾಡ್ಕೋಬೇಕಂತಂದ್ರೆ ಸ್ವಲ್ಪ ಸ್ಯಾಕ್ರಿಫೈಸ್ ಬೇಕಾಗ್ತದ. ನೀವು ಇನ್ನೂ ಬರೀ ಮೈಂಡ್ಸೆಟ್ ಫ್ರೀ ಅಂತೇಳಿ ಕೊಡಕ್ಕೆ ಹೋಗ್ಬೇಡ್ರಿ. ಯಾವ್ಯಾವ ನಿಮಗೆ ಚಲೋ ಕ್ಲಾಸಸ್ ಅನ್ನಿಸ್ತಾವ ಪರ್ಚೇಸ್ ಮಾಡಿಕೊಡ್ರಿ, ಸ್ಟಡಿ ಮಾಡಿರಿ, ನಿಮ್ಮ ಫ್ಯೂಚರನ್ನು ಬ್ರೈಟ್ ಮಾಡಿಕೊಡ್ರಿ. ಅರ್ಥ ಆಯ್ತಾ? ಬರೀ ಏನು ಮಾಡಬೇಡ್ರಿ, ಫ್ರೀ ಕಂಟೆಂಟ ಹುಡ್ಕೋತ ಹೋಗ್ಬೇಡ್ರಿ. ಎಲ್ಲೋ ಒಂದು ಕಡೆ ಊಟಕ್ಕೆ ಹೋದ್ರೆ ಅಂದರೆ 2ರಿಂದ 3 ಸಾವಿರ ರೂಪಾಯಿ ಹಾಳು ಮಾಡ್ಕೊಂಡು ಬರ್ತೀರಿ. ಯಾವುದೋ ಖಾನಾವಳಿಗೆ ಊಟಕ್ಕೆ ಹೋದರೆ 3ರಿಂದ 4 ಸಾವಿರ ರೂಪಾಯಿ ಹಾಳು ಮಾಡ್ಕೊಂಡು ಬರ್ತೀರಿ. ಬಟ್ ನಂದೊಂದು ಉದ್ದೇಶ ಏನಂತಂದ್ರೆ ನೀವು ದೌಡ್ ಸೆಟ್ ಆಗಬೇಕು. ನೀವು ಯಾವುದಕ್ಕೆ ಲೆಕ್ಕ ಹಾಕಬೇಕು, ಯಾವುದಕ್ಕೆ ಲೆಕ್ಕ ಹಾಕಬಾರ್ದು ಅನ್ನೋದು ನಿಮ್ಗೆ ಗೊತ್ತೇ ಇಲ್ಲ. ಒಂದು ಫೋನ್ ತರಬೇಕಂತಂದ್ರೆ 16ರಿಂದ 20 ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಒಂದು ನೌಕರಿ ಹಿಡಿಬೇಕಾದ್ರೆ ಭಾಳ ಲೆಕ್ಕ ಹಾಕೋತ ಕೊಡ್ತಿರಲ್ಲ. ಇದು ಎಂಥ ವಿಪರ್ಯಾಸ, ನೀವೇ ಹೇಳ್ರಿ ನೋಡೋಣ. ಅದಕ್ಕೆ ನಾ ಹೇಳ್ತೀನಿ ರೀ, ಸ್ಟ್ರಾಂಗ್ ಮೈಂಡ್ ಸ್ಟ್ರಾಂಗ್ ಲೈಫ್. ಮೈಂಡ್ ನಿಮ್ದು ಸ್ಟ್ರಾಂಗ್ ಇತ್ತಂದ್ರೆ ಮುಂದಿನ ಫ್ಯೂಚರ್ ನಿಮ್ದು ಭಾಳ ಸ್ಟ್ರಾಂಗ್ ಇರ್ತದೆ. ಮೈಂಡ್ ನಿಮ್ದು ವೀಕ್ ಇತ್ತಂದ್ರೆ ಮುಂದಿನ ಫ್ಯೂಚರ್ ನಿಮ್ದು ಭಾಳಷ್ಟು ವೀಕ್ ಇರ್ತದೆ. ಅದಕ್ಕೆ ಹೇಳ್ತಾರ, ಮನಸ್ಥಿತಿ ಪರಿಸ್ಥಿತಿ ಎರಡು ಒಂದ. ಈಗ ನಿಮ್ಮ ಮನಸ್ಥಿತಿ ಹೆಂಗೈತಿ ಹಂಗೆ ನಿಮ್ಮ ಮುಂದಿನ ಪರಿಸ್ಥಿತಿ ಇರ್ತದ. ಅದಕ್ಕಾಗಿ ನೀವು ಮೈಂಡಲ್ಲಿ ಫಿಟ್ ಆಗಿರ್ರಿ, ನಿಮಗೆ ಫಿಟ್ ಆಗಿರೋಕೆ ಅವಕಾಶ ಐತಿ. ನೀವು ಬೇರೆ ಮೈಂಡ್ಲೆ ವೀಕ್ ಆದ್ರಿ ಅಂತಂದ್ರೆ ನಿಮ್ಮನ್ನು ಬಡದು ಬಾಯಿಗೆ ಉಕ್ಕೊಂಡ್ಬಿಡ್ತಾರೆ ಎಲ್ಲರೂ. ಅದಕ್ಕೆ ನನ್ನೊಂದು ವಿಚಾರ ಹೇಳ್ತೀನಿ, ಪ್ರಯತ್ನ. ಅದಕ್ಕೆ ನೋಡ್ರಿ, ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ, ಸೋಲುವ ಮನಸ್ಸು ಸೋಲುತ್ತದೆ ಅಂಥೇಳಿ ನನ್ನ ಒಂದು ಅನಿಸಿಕೆ. ಹೆಂಗ್ರ, ಮನಸ್ಸು ಸೇ ಹಾರೈ ತೋ ಹಾರ್ ಹೈ, ಮನಸ್ಸು ಸೇ ಜೀತೆ ತೋ ಜೀತ್ ಹೈ ಅಂತ ಹೇಳ್ತಾರ. ಮನಸ್ಸಿನಿಂದ ನಾವು ಗೆದ್ದೇವು ಅಂದ್ರೆ ಗೆದ್ದ ಬಿಡ್ತೀವಿ, ಮನಸ್ಸಿನಿಂದ ನಾವು ಸೋತೀವಿ ಅಂದ್ರೆ ಸೋತ ಬಿಡ್ತೀವಿ. ನಮ್ಮ ಮನಸ್ಸು ಯಾವತ್ತೂ ಗೆಲ್ಲೋದ್ರ ಕಡೆಗೆ ಇರಬೇಕು, ನೆಗೆಟಿವ್ ಕಡೆ ಇರಬಾರ್ದು. ನಾವೆಲ್ಲ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡ್ತೀವಿ. ನಮಗೆ ಬಡತನ ಐತ್ರಿ, ನನ್ನ ಕಡೆ ದುಡ್ಡು ಇಲ್ರಿ, ನನಗೆ ಆದಿಲ್ರಿ, ನನಗಿದಿಲ್ರಿ, ನೆಪ ಹೇಳ್ಕೋತ ಕೂತ್ ಬಿಟ್ರಿ. ನೀವು ಒಟ್ಟ ದುಡಿದಿಲ್ಲ, ಏನೂ ಇಲ್ಲ, ಬರೇ ನೆಪ ಹೇಳ್ಕೊತ ಕೂತ್ ಬಿಟ್ರಿ. ಇದು ತಪ್ಪು. ನಾ ಹೇಳೋದು ಏನಂತಂದ್ರೆ ಫೋಕಸ್ಡ್ ಮೈಂಡ್, ಒಂದ್ರ ಮೇಲೆ ಫೋಕಸ್ ಮಾಡ್ರಿ. ಆರಾಮ್ಸೆ ಬಡತನ ತಾನ ದೂರ ಆಗಿ ಹೋಗ್ಬಿಡ್ತದ. ನಂದೊಂದು ಅನಿಸಿಕೆ ಏನಂತಂದ್ರೆ, ಬಡವನಾಗಿ ಹುಟ್ಟಿದ್ದು ನಿನ್ನ ತಪ್ಪಲ್ಲ, ಬಡವನಾಗಿ ಸಾಯುತ್ತಿರುವುದು ನಿನ್ನ ತಪ್ಪು ಅಂತ ಹೇಳ್ತಾರೆ. ಭಾಳಷ್ಟು ಅವಕಾಶ ಅದಾವ ಈಗಿನ ಯುಗಮಾನದಾಗ.
ನೀವು ಸಕ್ಸಸ್ ಆಗಕ್ಕ. ಜೀರೋ ಇದ್ದವರು ಏನೇನೋ ಮಾಡಿ ಇವತ್ತು ಒಳ್ಳೆ ರೀತಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ನಿಮಗೇನಾಗೈತೆ ರೀ, ಉಕ್ಕಿನಂಥ ಮಾಂಸಖಂಡಗಳನ್ನ ಇಟ್ಕೊಂಡು ಕೂತರಿ. ದೇಹದೊಳಗೆ ಬೆಟ್ಟಗಳನ್ನು ಸೀಳುವಂಥ ತಾಕತ್ತೈತಿ. ನಿಮ್ಮದು ದೇಹ ವಜ್ರಕ್ಕೆ ಹೋಲಿಸ್ಬೋದು, ಬಟ್ ಅದನ್ನು ನೀವು ಉಪಯೋಗಿಸಲಾರ್ದ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಿ ಅಂತಂದ್ರೆ ಇದನ್ನು ನಾನು ಭಾಳಷ್ಟು ಖಂಡಿಸ್ತೀನಿ. ಯಾಕಂತಂದ್ರೆ ಈ ದೇಹ ಮಣ್ಣಾಗೋ ತನಕ ಮಾತ್ರ ಈ ದೇಹಕ್ಕೆ ವ್ಯಾಲ್ಯೂ, ಮಣ್ಣಾದ ನಂತರ ಇದಕ್ಕೆ ವ್ಯಾಲ್ಯೂ ಇಲ್ಲ. ದುಡಿಸ್ರಿ ಇದನ್ನ, ದುಡಿದು 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 ಸತ್ತವ್ರು ಯಾರೂ ಇಲ್ಲ, ದುಡಿಲಾರ್ದ ಹಂಗ ಸತ್ತವ್ರು ಭಾಳ ಜನ ಅದಾರ. ಇಲ್ಲ ನೋಡ್ರಿ, ಸಕ್ಸಸ್ ಆಗೋ ಟೈಮ್ದಾಗ ಭಾಳಷ್ಟು ಫೇಲ್ಯೂರ್ ಬರ್ತಾವ, ಕಷ್ಟ ಅನ್ನಿಸ್ತೈತಿ, ಲೈಫ್ ಇನ್ನೇನಪ್ಪ ಮುಗ್ದ ಹೋಯ್ತತ್ ಅನ್ನಿಸ್ತೈತಿ. ವೇಟ್ ಮಾಡ್ರಿ, ಸಮಯ ಹೋದಂಗೆ ದುಃಖಗಳು ನಿವಾರಣೆ ಆಗ್ತಾವ, ಸಮಯ ಹೋದಂಗೆ ದುಃಖಗಳು ಕೂಡ ಬರ್ತಾವ. ಆದ್ರೆ ಒಂದು ಹೇಳ್ತೇನೆ ರೀ, ಕಾಲಚಕ್ರ ಹೇಳ್ತೇನೆ ರೀ, ಈ ಸಮಯ ಕಳೆದು ಹೋಗ್ತೈತಿ, ಹೊಸ ಕಾಲ ಬಂದೇ ಬರ್ತೈತಿ. ನೀ ಸಕ್ಸಸ್ ಆಗಿ ನೀ ಎಲ್ಲರ ಮುಂದೆ ಮಿಲ್ಟ್ರಿ ಡ್ರೆಸ್ ಮೇಲೆ ಬಂದು ನಿತ್ರ ಮುಗಿದು ಹೋಯ್ತ್ರಿ. ಊರೊಳಗೆ ದೊಡ್ಡ ಕಿಮ್ಮತ್ ನಿಮಗೆ. ನೀ ಎಲ್ಲೋ ಏನೋ ಆಗಿ ಸತ್ತು ಬಿದ್ರಿ ಅಂತಂದ್ರೆ ಬಿಳಿ ಬಟ್ಟೆ ಒಳಗೆ ಸುತ್ಕೊಂಡು ತಂದು ನೀವು ಬಂದು ಸುಟ್ಟು ಹೋಗಿತಾರ. ಅದೇ ನೋಡ್ರಿ, ನೀವೇನಾದ್ರು ದೇಶಕ್ಕೋಸ್ಕರ ಪ್ರಾಣ ಕೊಟ್ರಿ ಅಂತಂದ್ರೆ ನಿಮ್ಮನ್ನು ನಮ್ಮ ಭಾರತದ ತ್ರಿವರ್ಣ ಧ್ವಜದಲ್ಲಿ ಸುತ್ಕೊಂಡು ನಿಮ್ಮ ಮನೆಗೆ ಅತಿ ವಿಜೃಂಭಣೆಯಿಂದ ಬಂದು ನಿಮ್ಮ ಬಗ್ಗೆ ಅದ್ಭುತವಾದಂಥ ಒಂದೇನು ಜಾತ್ರೆನ ಆಗಿರ್ತದ, ಅದನ್ನ ನೋಡ್ಬೇಕ್ರಿ ನೀವು. ದೇಶಕ್ಕಾಗಿ ಪ್ರಾಣ ಕೊಟ್ಟರೆ ಅದಕ್ಕಿರುವಂಥ ಒಂದು ತಾಕತ್ತ ಬೇರೆ, ಹೌದಾ? ಅದಕ್ಕಾಗಿ ಅಂಥ ಯೋಧರಾಗಲು ನೀವು ಹೊರಟಿದ್ದೀರಿ. ಯಾವತ್ತಿಗೂ ಕೂಡ ಹೇಳ್ತೀನಿ, ನಿಮ್ಮ ಮೈಂಡನ್ನು ವೀಕ್ ಮಾಡ್ಕೋಬೇಡ್ರಿ, ವೆರಿ ಪವರ್ಫುಲಿ ವರ್ಕ್ ಮಾಡಿರಿ. 100% ಸಕ್ಸಸ್ ನಿಮ್ಮದು ಸಿಗ್ತದ. ಇಲ್ಲ ಅಂತಂದ್ರೆ ಸಿಗೋದು ಭಾಳ ಕಷ್ಟ ಆಗ್ತದೆ. ವರ್ಕ್ ಮಾಡಿರಿ. ಮುಂದಿನ ಪ್ರಾಬ್ಲಮ್ ನೋಡೋಣ್ರಿ. ಏನೈತೆ ಹೇಳ್ಯಾರ ಅಂತಂದ್ರೆ, ದ ಪ್ರೆಸೆಂಟ್ ಪಾಪ್ಯುಲೇಷನ್ ಆಫ್ ಅ ಸಿಟಿ ಈಸ್ 92,61,000 ಅದ. 92,61,000 ಅದ. ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 5%. ಎಷ್ಟು ಪರ್ಸೆಂಟ್? 5% ಇನ್ಕ್ರೀಸ್ ಆಗತೈತಿ. ಆನಂತರ 3 years ಎಗೋ ಅಂತಂದಾರ. ವೆರಿ ಇಂಪಾರ್ಟೆಂಟ್. ಇವು ವೀಕ್ ಪಾಯಿಂಟ್. ಇವು ಏನಿವು? ವೀಕ್ ಪಾಯಿಂಟ್. ಇವು ಯಾವ ಪಾಯಿಂಟ್? ಇವು ವೀಕ್ ಪಾಯಿಂಟ್. ಇವು ಈ ವೀಕ್ ಪಾಯಿಂಟನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂತಂದ್ರೆ ಮುಗ್ದ ಹೋಯ್ತ್ರಿ. ಪ್ರಾಬ್ಲಮ್ಸನ್ನು ಭಾಳ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಪ್ರೆಸೆಂಟ್ ಪಾಪ್ಯುಲೇಷನ್ ಇಲ್ಲಿರ್ತದ, ಎಗೋ ಪಾಪ್ಯುಲೇಷನ್ ಇಲ್ಲಿರ್ತದ. ಪ್ರೆಸೆಂಟ್ ಪಾಪ್ಯುಲೇಷನ್ ಎಷ್ಟದ? ಆರಾಮ್ಸೆ ಬರ್ಕೋರಿ, 92,61,000 ಐತೆ, ಹೌದಾ? 5% ಅಂದ್ರೆ ನಿಮಗೆ ಗೊತ್ತಿರಲ್ರಿ, 1/20. 1/20. ಅದಕ್ಕೆ ನಾ ಒಂದು ಪಾಯಿಂಟ್ ಹೇಳ್ತೀನಿ ನಿಮಗೆ, ಏನಂತಂದ್ರೆ ಇನಿಷಿಯಲ ಫೈನಲ್ಲ. ನೋಡ್ರಿ, ಪ್ರೆಸೆಂಟ್ ಪಾಪ್ಯುಲೇಷನ್ ಬಂದದಂತಂದ್ರೆ ನಾ ಹೇಳ್ತೀನಿ ನೋಡ್ರಿ, ಇದು 20, ಇದು 21, ಇದು 20, ಇದು 21, ಇದು 20, ಇದು 21. ಯಾಕೆ ಹಿಂಗೆ ಇಟ್ಕೊಂಡೆ ಅಂದ್ರೆ 3 years ಹೇಳಿದಾರ. ಎಗೋ ಅಂದಾಗ ಇದು ಪ್ರೆಸೆಂಟ್ ಆಗ್ತದ, ಎಗೋ ಅಂದಾಗ ಇದು ಪ್ರೆಸೆಂಟ್ ಆಗ್ತದ, ಇದು ಪಾಸ್ಟ್ ಆಗ್ತದೆ. ಅದಕ್ಕಾಗಿ 21 ಎಷ್ಟಾಗ್ತದೆ ರೀ? 9,261 ಆಗ್ತದೆ. ಇದಿದ್ದು ಇಷ್ಟು ಬರ್ಬೇಕಾದ್ರೆ ಎಷ್ಟರಿಂದ ಇಂಟು ಮಾಡ್ಬೇಕು? ಇಂಟು 100 ಮಾಡಬೇಕು. ಇದಕ್ಕೆ ಇಂಟು 100 ಮಾಡ್ಯಾರ ಅಂದ್ರೆ ಇದಕ್ಕೂ ಇಂಟು 100 ಮಾಡಬೇಕು. 20 400, 400 ಇಂಟು 20 ಮಾಡ್ರೆ 8,000. 8,000ಕ್ಕೆ ಇಂಟು 100 ಮಾಡ್ರಿ ಅಂತಂದ್ರೆ 100% ಹೇಳ್ತೀನಿ ರೀ, ನಿಮ್ಮದು 80 ಲಕ್ಷ ನಿಮ್ಮದು ಉತ್ತರ ಬರ್ತದ. 80 ಲಕ್ಷ ಯಾವ ಆಪ್ಷನ್ದಾಗದ? ಆಪ್ಷನ್ B2. ಭಾಳ ಆರಾಮ್ಸೆ ಇಷ್ಟು ದೊಡ್ಡ ಕ್ವಶನನ್ನು ವೆರಿ ಸಿಂಪಲ್ ವೇದಾಗ ನಾವು ಬಿಡಿಸ್ಬಿಟ್ಟಿವಿ ನೋಡ್ರಿ. 20 21, 20 21, 20 21 ಯಾಕೆ ಮಾಡೀನಿ ಅಂತಂದ್ರೆ ಇನ್ಕ್ರೀಸಿಂಗ್ ದರದಲ್ಲಿ ಹೆಚ್ಚಾಗುತ್ತಿದೆ. ಏನಾಗುತ್ತಿದೆ? ಹೆಚ್ಚಾಗುತ್ತಿದೆ. 20 ಇದ್ದಿದ್ದು 21, 20 ಇದ್ದಿದ್ದು 21, 20 ಇದ್ದಿದ್ದು 21, 8 ಮಾಡ್ರಿ 9,261. ಇದಕ್ಕೆ ಎಷ್ಟರಿಂದ ಇಂಟು ಮಾಡ್ರೆ 100 ಬರ್ದು ಇಷ್ಟು ಬರ್ತದ. 100ದಿಂದ ಇದಕ್ಕೂ 100ದಿಂದ ಇಂಟು ಮಾಡ್ರಿ, ಆನ್ಸರ್ ಇಷ್ಟು ಬರ್ತದ. ಒಂದು ಕ್ವಶನ್ 30 ಸೆಕೆಂಡ್ನಾಗ ಸಾಲ್ವ್ ಮಾಡುವಂಥ ಪ್ರಾಕ್ಟೀಸ್ ನಿಮ್ದಾಗಬೇಕಂತಂದ್ರೆ ಗ್ಲೋಬಲ್ ಎಜುಕೇಷನ್ ಬನಟ್ಟಿಯ ಟೈಗರ್ಸ್ ನೀವು ಆಗಬೇಕು. ಗ್ಲೋಬಲ್ ಎಜುಕೇಷನ್ ಬನಟ್ಟಿಯ ಟೈಗರ್ಸ್ ನೀವು ಆಗ್ಬೇಕಂದ್ರೆ ನಾ ಹೆಂಗೆ ಹೇಳ್ತೇನೆ ಹಂಗೆ ಕೇಳಿದ್ರಂತಂದ್ರೆ ಈ ವರ್ಷ 100ಕ್ಕೆ 100 ಹೇಳ್ತೇನೆ ರೀ, ಜಾಬ್ ನಿಮ್ದ. ಇನ್ಕತನ ನಾವು ಏನು ಅನ್ಕೋತ ಬಂದೆವು? ಕಪ್ ನಂಬದ ಅನ್ಕೋತ ಬಂದೆವು. ಈಗ ಹಂಗಿಲ್ಲ. ನಮ್ಮ ಈರಣ್ಣ ಪಟ್ಟಣ ಶೆಟ್ಟಿ ಸರ್ ಹೇಳಿದಂಗ ಈ ಸಲ ಜಾಬ್ ನಮ್ದ ಅಲ್ಲ, ನಂದ. ಈ ಸಲ ಜಾಬ್
ನಂದ ಬಿಡಂಗಿಲ್ಲ ಬೆಕ್ಕದಾಗ್ಲಿ. ಜಾಬ್ ಈ ಸಲ ನಂದ ಆಗಬೇಕು, ಜಾಬ್ ಈ ಸಲ ಬಿಡಬೇಡ್ರಿ. ಅವ್ರ ಕಪ್ ಸೋತ್ರ ಏನಾತ್, ಈ ಜಾಬ್ ಮಾತ್ರ ನೀವು ಸೋಲ್ಬಾರ್ದು. ಯಾಕಂದ್ರೆ ಆ ಕಪ್ ಗೆಲ್ಬೇಕಾರೆ ಭಾಳಷ್ಟು ಮಂದಿ ಪ್ರಯತ್ನ ಬೇಕು, ಬಟ್ ನೀ ಜಾಬ್ ಮಾಡ್ಕೋಬೇಕಾರೆ ನಿಂದು ಒಬ್ಬಂದು ಪ್ರಯತ್ನ ಬೇಕು, ಹೌದಿಲ್ಲ? ಅದ ನೋಡ್ರಿ, ಅವ್ರು ಗೆಲ್ಲಿಲ್ಲ ಅಂದ್ರೆ ಅವ್ರನ್ನ ಒಂದು ದಿವ್ಸ ನೀವು ಇಷ್ಟಪಟ್ರೇನು? ಇಲ್ಲ, ಗೆಲ್ಲಲಿಲ್ಲ, ಇಷ್ಟಪಡಲಿಲ್ಲ. ಗೆದ್ರಿ, ಫುಲ್ ಇಷ್ಟಪಡ್ತಿದ್ರಿ. ಅದಕ್ಕಾಗಿ ಹೇಳ್ತೇನೆ ರೀ, ಏನು ಒಂದ್ಸಲ ಸೋತ್ರಿ ಅಂತಂದ್ರೆ ಪಾಯಿಂಟ್ನ್ಯಾಗ ಸೋಲ್ರಿ, ಒಂದ ಬಾಲ್ಲೆ ಸೋಲ್ರಿ, ಒಂದ ರನ್ಲೆ ಸೋಲ್ರಿ, ಸೋಲ ಮತ್ತು ಜೀರೋದಿಂದನೇ ನೀವು ತಯಾರಿ ಮಾಡ್ಬೇಕು. ಹಂಗೆ ನೀವು ಪಾಯಿಂಟ್ದಾಗಾರ ಹೋಗ್ರಿ, ಹೋದ ವರ್ಷ ಪಾಸ್ ಆಗಿತ್ತು, ಈ ವರ್ಷ ಹಂಗಾತು ಹಿಂಗಾತು. ನೋ, ಹೋದ ವರ್ಷ ಪಾಸ್ ಆಗಿತ್ತು ಅನ್ನೋದು ನಿಮ್ಮ ಮೈಂಡ್ನಾಗ ಅಷ್ಟೇ ಐತಿ. ಭಾಳಷ್ಟು ಉದಾಹರಣೆಗಳು ನೋಡೀನಿ. ಬಟ್ ಈ ಸಲ ಬರುವಂಥ ಪ್ಯಾಟರ್ನ ಬೇರೆ, ಈ ಸಲ ಬರುವಂಥ ಕ್ವಶನ್ಸ್ ಬೇರೆ. ಅದಕ್ಕಾಗಿ ಹೇಳತ್ತೀನಿ, ಹೋದ ಸಲ ಪಾಯಿಂಟ್ನಾಗ ಹೋದವರು ಮತ್ತು ಇದು ಹೋದವರು ಈ ಸಲ ನಂದು ಆಕ್ಕೈತಿ ಅಂಥೇಳಿ ಓವರ್ ಕಾನ್ಫಿಡೆನ್ಸ್ನಾಗ ಕುಂಡ್ರಬೇಡ್ರಿ. ಕಾನ್ಫಿಡೆನ್ಸ್ಲೇ ವರ್ಕ್ ಮಾಡಿರಿ, ಅಭ್ಯಾಸ ಮಾಡಿರಿ, ಮುಂದೆ ಹೋಗ್ರಿ, ಅನುಕೂಲ ಆಗ್ತದೆ. ಮುಂದಿನ ಕ್ವಶನ್ಸ ನಾವು ನಾಳೆ ಒಂದು ಕ್ಲಾಸಿನೊಳಗೆ ಡಿಸ್ಕಷನ್ ಮಾಡ್ತೀನಿ. ಈ ಒಂದು ಕ್ಲಾಸನ್ನು ಚೆನ್ನಾಗಿ ನೋಡಿದ್ದಕ್ಕಾಗಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ, ಹಂಗೆ ಒಂದು ಲೈಕ್ ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋನ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಶೇರ್ ಮಾಡಿರಿ. ಹಂಗೆ ತೆಳಗೆ ಕಮೆಂಟ್ ಕೊಡ್ತಾ ಇರಿ, ಹುರುಪು ಹಾಕ್ತಾ ಇರಿ. ನಿಮ್ಮ ಮೋಟಿವೇಶನ್ ನಮಗೆ ಬೇರೆ ಏನೂ ಅಲ್ಲ, ನಿಮ್ಮ ಲೈಕ, ನಿಮ್ಮ ಕಮೆಂಟ. ವಿಡಿಯೋ ನೋಡ್ತೀರಿ, ಹಂಗೆ ಬಿಟ್ಟರೆ ತಿಳ್ಕೊರಿ. ನಮಗೇನು ಅನ್ನಿಸ್ತದ, ಇವ್ರೇನಪ್ಪ ಉಪಯೋಗಿಲ್ಲ ಮನುಷ್ಯರ, ಬರೀ ಯೂಸ್ ಅಷ್ಟೇ ಮಾಡ್ಕೋತಾರೋ. ನಮಗೊಂದು ಸ್ವಲ್ಪ ಶಬಾಷದು ಕೊಡ್ತು ಬರ್ರಿ, ವೆರಿ ನೈಸ್ ಅಂತ ಹೇಳ್ತು ಬರ್ರಿ. ಏನಾರು ಚಲೋ ಆಗಿತ್ತಂದ್ರೆ ಚಲೋ ಆಗೈತೆ ಅಂತ ಹೇಳ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ. ಹೆಂಗೈತಿ ಗೊತ್ತೇನ್ರಿ ಮನುಷ್ಯಂದು? ನೀವು ನಮ್ಮನ್ನು ಹೊಗಳಿರಿ ಅಂದ್ರೆ ನಾವು ಕೆಲಸ ಹೆಚ್ಚು ಮಾಡ್ತೀವಿ, ನಾವು ನಿಮ್ಮನ್ನು ಹೊಗಳಿದ್ರೆ ನೀವು ಕೆಲಸ ಹೆಚ್ಚು ಮಾಡ್ತೀರಿ. ಅದಕ್ಕಾಗಿ ಲೈಕ್ ಕೊಡ್ರಿ, ಕೆಳಗೆ ಕಮೆಂಟ್ ಮಾಡಿರಿ, ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಹಂಗೇನಾರು ನಿಮಗೆ ನೋಟ್ಸ ಏನಾದರೂ ಬೇಕಾಗಿತ್ತಂದ್ರೆ ಇಲ್ಲಿ ಮೇಲ್ಗಡೆ ಫೋನ್ ನಂಬರ್ ಅದಾವ, ಆ ಫೋನಿಗೆ ಫೋನ್ ಹಚ್ಚಿ ಫುಲ್ ಡಿಟೇಲ್ ಆದಂಥ ಮಾಹಿತಿಯನ್ನು ಪಡ್ಕೊಳ್ರಿ. ಹಂಗೇನಾರು ನೀವು ಒಂದು ಹೊಸ ಕ್ಲಾಸಿಗೆ ಜಾಯ್ನ್ ಆಗ್ತೀರಿ ಅಂತಂದ್ರೆ ಕ್ರ್ಯಾಶ್ ಕೋರ್ಸ್ ಭಾಳ ಬೇಡ, 30 ದಿನದೊಳಗೆ ನಿಮ್ಮನ್ನು ರೆಡಿ ಮಾಡ್ತೀನಿ ರೀ. 30 ದಿನದೊಳಗೆ ಮ್ಯಾಥ್ಸ್ 20ಕ್ಕೆ 20, 30 ದಿನದೊಳಗೆ ರೀಸನಿಂಗ್ 20-20, 100ಕ್ಕೆ 100 ಗ್ಯಾರಂಟಿ. ಇಂಗ್ಲೀಷ್ ಗ್ರಾಮರ್ ಅಂತೂ ದಿ ಬೆಸ್ಟ್ ಆ್ಯಂಡ್ ದಿ ಬೆಸ್ಟ್ ಐತಿ. ಶಾರ್ಟ್ಲಿ ಅವ್ರನ್ನೂ ಕ್ಲಾಸ್ ಅಪ್ಲೋಡ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೇನೆ ರೀ. ಅವರು ಕೂಡ ಒಂದು ಒಳ್ಳೆಯ ಎಕ್ಸಾಮ್ಗೆ ಪ್ರಿಪೇರ್ ಆಗತ್ತಾರ. ಅವರಿಗೆ ಕ್ಲಾಸ್ ಮಾಡಲಿಕ್ಕೆ ಸ್ವಲ್ಪ ಆಫ್ಲೈನ್ ಕ್ಲಾಸ್ ಮಾತ್ರ ಮಾಡ್ತಾ ಇದ್ದಾರೆ, ಆನ್ಲೈನ್ ಕ್ಲಾಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಟೈಮ್ ಅಭಾವ ಇದೆ. ಆದರೂ ಕೂಡ ಇನ್ನು 2-3 ದಿನದಲ್ಲಿ ಅದು ಕ್ಲಾಸನ್ನು ಅಪ್ಲೋಡ್ ಮಾಡಲಿಕ್ಕೆ ನಾನು ಒಂದು ವ್ಯವಸ್ಥೆ ಮಾಡ್ಕೋತೀನಿ ಅಂತ ಹೇಳ್ತಾ ನನ್ನ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್, ವಂದೇ ಮಾತರಂ, ಬಾಯ್.